ಮಡ್ರಾಸಿಂದ ಇಷ್ಟು ಬೇಗ ಬಂದ್ಯಾ? ನಾನು ಮಾರ್ನಿಂಗ್ ಫ್ಲೈಟ್ಗೆ ಬಂದೆ. ಅದು ಅಶ್ವತಿ ಮನೇಲಿ ಸಿಕ್ಕಿದ ಕೆಲವು ಆಲ್ಬಮ್ಗಳು ಮತ್ತು ರೆಕಾರ್ಡ್ಗಳಿದೆ. ಅಲ್ಲಿ ಹುಡುಕಿದ್ದೇನಾದ್ರೂ ಪ್ರಯೋಜನ ಆಯ್ತಾ? ನಮಗೆ ಬೇಕಾಗಿರೋ ಥರದ್ದು ಏನೂ ಸಿಗಲಿಲ್ಲ ಸರ್. ಇಲ್ಲಿರೋ ಜನರ ಅಭಿಪ್ರಾಯನೇ ಅಲ್ಲಿ ಕೂಡ. ಶಲ್ ಐ ಓಪನ್ ಇಟ್ ಫಾರ್ ಯು? ಇವಾಗ ಬೇಡ, ಯು ಕೀಪ್ ಇಟ್ ಇನ್ ದ ಸ್ಟೋರ್. ಎಸ್ ಸರ್. ಬನ್ನಿ. ವಿಕ್ರಮ್ ಸರ್. ಬೋತ್ ಆಫ್ ಯು ಪ್ಲೀಸ್ ಕಮ್. ಬನ್ನಿ. ಸರ್. ವಿಕ್ರಮ್, ನಾವು ಅರ್ಜೆಂಟಾಗಿ ಆ ಹೋಟೆಲಿಗೆ ಹೋಗಬೇಕು. ಸರ್. ನಾಯ್ಡು ಸರ್, ನನಗಿದೇ ಮೆಟೀರಿಯಲ್ ಇರೋ ಇನ್ನೊಂದು ಸೀರೆ ಬೇಕು, ಸೇಮ್ ಲೆಂತ್ ಆ್ಯಂಡ್ ಬಿಡ್ತ್. ಓಕೆ ಸರಿ ಸರ್. ಟೇಕ್ ಇಟ್, ಕಮಾನ್ ಕ್ವಿಕ್. ಸರ್. ಸಿಕ್ತಾ? ಸೇಮ್ ಮೆಟೀರಿಯಲ್ ಸಿಕ್ತು, ಆದರೆ ಕಲರ್ ಮಾತ್ರ ಚೇಂಜ್. ಪರವಾಗಿಲ್ಲ. ಇದು ಯಾಕೆ ಸರ್? ನಾನು ಹೇಳ್ತೀನಿ, ವೆಯ್ಟ್ ಮಾಡಿ. ವಿಕ್ರಮ್, ಬ್ರಿಂಗ್ ದಟ್ ಫೋಟೋಗ್ರಾಫ್. Bring that stool. ಇಲ್ಲಿ ವಿಕ್ರಮ್. ಸರ್. ರಿಮೂವ್ ದ ಬೆಡ್. ಗುಡ್. ನೀವು ಇದ್ರ ಮೇಲೆ ಹತ್ತಿ ಆ ಹುಕ್ಕಿಗೆ ಹಾಕೋದಕ್ಕೆ ಪ್ರಯತ್ನ ಮಾಡಿ. ಧೈರ್ಯವಾಗತ್ತಿ. ರೈಟ್. ಎಟಿಕ್ಸ್ತಿಲ್ಲ ಸರ್. ಇನ್ನೊಂದು ಸ್ವಲ್ಪ ಪ್ರಯತ್ನ ಮಾಡಿ. ಆಗ್ತಿಲ್ಲ ಸರ್. ಎಷ್ಟು ಇಂಚ್ ಕಡಿಮೆ ಇದೆ? ಒಂದು 4 ಇಂಚ್ ಅನ್ಸುತ್ತೆ ಸರ್. ಕಮ್ ಡೌನ್. ನಿಮ್ಮ ಹೈಟ್ ಎಷ್ಟಿದೆ? 5 ಅಡಿ 9 ಇಂಚು ಸರ್. 5 ಅಡಿ 9 ಇಂಚಿಗೆ 4 ಇಂಚನ್ನು ಸೇರಿಸಿದ್ರೆ 6 ಅಡಿ 1 ಇಂಚು. ಅಂದ್ರೆ ಅಶ್ವತಿ 6 ಅಡಿ 1 ಇಂಚ್ ಇದ್ರೆ ಮಾತ್ರ ನೇಣು ಹಾಕೊಳ್ಳೋದಿಕ್ಕೆ ಈ ಹುಕ್ಕಲ್ಲಿ ಸ್ಯಾರಿ ಹಾಕೋದಿಕ್ಕೆ ಸಾಧ್ಯ ಆಗುತ್ತೆ. ಆಮ್ ಐ ಕರೆಕ್ಟ್? ಎಸ್ ಸರ್. ಆ ಹುಡುಗಿ ಹೈಟ್ ಎಷ್ಟು? 5 ಅಡಿ 4 ಇಂಚ್. ಹಾಗಿದ್ರೆ ಈ ಹುಕ್ಕಿಗೆ ಅವಳು ಸ್ಯಾರಿ ಹೇಗೆ ಹಾಕಿದ್ಲು? ಈ ಫೋಟೋದಲ್ಲಿ ಕಾಣೋ ಹಾಗೆ ಈ ಸ್ಟೂಲ್ ಹಾಕ್ಕೊಂಡು ಅವಳು ನೇಣು ಹಾಕ್ಕೊಂಡಿದ್ದಾಳೆ. ಆ ಸ್ಯಾರಿ ತಗೊಳ್ಳಿ.
ಈ ಸ್ಯಾರಿ ಆ ಹುಕ್ಕಿಗಾಕಿ. ಸರ್ ಅದು ಐಟ್ ಹಾ, ಟೇಬಲ್ ಎತ್ಕೊಳ್ಳಿ. ಆ ಹುಕ್ಕಿಗಾಕಿ. ಗಟ್ಟಿಯಾಗಿ ಕಟ್ಟಬೇಕು. ಕಟ್ಟಿದ್ರ? ಈಗ ಕುತ್ತಿಗೆಗೆ ಹಾಕೊಳ್ಳಿ. ಕೆಳಗಡೆ ಹಾರಿದ್ರೆ ಯು ವಿಲ್ ಡೈ. ಆಗ ಅದು ಸ್ವಾಭಾವಿಕವಾದ ಆತ್ಮಹತ್ಯೆ. ಇದನ್ನೇ ಅಲ್ವಾ ಅಶ್ವತಿ ಮಾಡಿದ್ದು? ಯೂಸ್ ಯುವರ್ ಬ್ರೈನ್ ಮಿಸ್ಟರ್ ವಿಕ್ರಮ್. ನಮಗ್ ಸಿಕ್ಕಿರೋ ಫೋಟೋಗ್ರಾಫ್ ಅಲ್ಲಿ ಈ ಟೀಪ ಇದ್ದ ಜಾಗ ಅಲ್ಲಿತ್ತು. ಅಶ್ವತಿ ಯೂಸ್ ಮಾಡಿರೋದು ಬರೀ ಈ ಸ್ಟೂಲನ್ ಮಾತ್ರ. ಈ ಸ್ಟೂಲನ್ನ ಉಪಯೋಗಿಸಿದ್ರೆ ಈ ಹೈಟು ಸಿಗೋದಿಲ್ಲ. ಯು ಗಾಟ್ ಇಟ್? ಸಾರಿ ಸರ್. ಈಗ ಗಂಟು ಬಿಚ್ಚಿ ಕೆಳಗಡೆ ಇಳಿರಿ. ಪುಟ್ ದಿ ಅದರ್ ಎಂಡ್ ಇನ್ ದಿ ಹೋಲ್. ಅದರ್ ಎಂಡ್. ಹಾ, ಸಿ, ಈ ಸ್ಯಾರಿಲಿ ಈ ಜಾಗದಲ್ಲಿ ಮಾತ್ರ ಕೊಳೆ ಆಗಿದೆ. ಓಕೆ ಓಕೆ. ವೆಯ್ಟ್. ಈ ಸ್ಯಾರಿ ನೋಡಿ. ಈ ಸ್ಯಾರಿಲಿ ಇರೋದಕ್ಕಿಂತ ಈ ಸ್ಯಾರಿನಲ್ಲಿ ಕೊಳೆ ಹೇಗೆ ಜಾಸ್ತಿ ಬಂತು? ಹೇಗೆ ಬಂತು ಸರ್? ಹೇಗೆ ಬಂತು ಸರ್? ಐಲ್ ಶೋ ಯು. ಗೆಟ್ ಡೌನ್. ಕುತ್ತಿಗೆ ಕಟ್ಲಾ? ಕಟ್ಟಿ ಸರ್. ಬೇಡ, ಲಿಫ್ಟ್ ಯುವರ್ ಹ್ಯಾಂಡ್ಸ್. ಇಟ್ಸ್ ಓನ್ಲಿ ಅ ಡೆಮಾನ್ಸ್ಟ್ರೇಷನ್. ರೆಡಿ? ಎಸ್. ಇಬ್ರು ಎಳೆದ್ರೆ ಮಾತ್ರ ಮೇಲೆ ಹೋಗೋದಕ್ಕೆ ಸಾಧ್ಯ. ಕಮ್ ಡೌನ್. ಸಾರಿ ಸರ್. ಈಗ ಗೊತ್ತಾಯ್ತಾ ಅಶ್ವತಿ ಸತ್ತಂತ ಸೀರೆನಲ್ಲಿ ಕೊಳೆ ಜಾಸ್ತಿ ಹೇಗೆ ಬಂತು ಅಂತ? ಸೀರೆ ಬೇರೆ ಕಾರಣಕ್ಕೂ ಕೂಡ ಕೊಳೆ ಆಗಿರ್ಬಹುದಲ್ವಾ? ಒಂದು ವೇಳೆ ಸೀರೆ ಗಟ್ಟಿ ಇದೆಯಾ ಅಂತ ನೋಡೋದಕ್ಕೆ ಅವಳು ಆ ಹುಕ್ಕೊಳಗಡೆ ಹಾಕಿರ್ಬೋದಲ್ವಾ? ಮೊಸರು ಕಡಿಯೋ ತರ ಮೇಲೆ ಕೆಳಗೆ ಆಡ್ಸಿರ್ಬೋದಲ್ವಾ? ಅವಾಗ ಕೊಳೆ ಆಗಿರ್ಬೋದಲ್ಲ? ಕುತ್ತಿಗೆ ಕಟ್ ಹೇಳಿದ್ರು ಕೊಳೆ ಆಗತ್ತಲ್ಲ. ಇದನ್ನ ನೀವು ಕೊಲೆ ಅಂತ ಬದಲಾಯಿಸ್ಬೇಕು ಅನ್ಕೊಂಡಿದ್ದೀರಾ ಅನ್ಸತ್ತೆ. ಅದು ಹಾಗಿರ್ಲಿ, ಈ ಕೊಳೆ ಬಗ್ಗೆ ಏನ್ ಹೇಳ್ತೀರಾ? ಈ ತರ ಏನಾದ್ರೂ ಸಂಭವಿಸಿರ್ಬೋದು ಅಂತ ನಾನು ನಿಮಗ್ ಮೊದ್ಲೇ ಹೇಳಿದ್ದೆ ಅಲ್ವಾ? ನೇಣು ಹಾಕೊಂಡು ಸಾಯ್ಬೇಕು ಅಂತ ಡಿಸೈಡ್ ಮಾಡ್ದಂತ ಹುಡುಗಿ ಟೀಪಾಯ್ ಮತ್ತೆ ಸ್ಟೂಲನ್ನ ತೆಗೆದಿಟ್ಟು ಸಾಯೋ ಅಂತ ನಿರ್ಧಾರ ಮಾಡ್ತಾಳ. ಮನಶಾಸ್ತ್ರದ ಬಗ್ಗೆ ನನಗೆ ಗೊತ್ತಿಲ್ಲ. ಬಾಡಿ ಪೋಸ್ಟ್ ಮಾರ್ಟಮ್ ಮಾಡಿರೋ ಡಾಕ್ಟರ್ ಇಲ್ಲಿದ್ದಾರೆ. ಇವ್ರು ಕೊಟ್ಟಿರೋ ಸರ್ಟಿಫಿಕೇಟ್ ಇಟ್ಕೊಂಡೇನೆ ನಾವು ಅದನ್ನ ಆತ್ಮಹತ್ಯೆ ಅಂತ ಹೇಳ್ತಿರೋದು. ಇದು ಸೆನ್ಸೇಷನಲ್ ಕೇಸ್ ಆಗಿರೋದ್ರಿಂದ DMI ಅವರ ಪ್ರಕಾರ ನನ್ನನ್ನು ಸೇರಿಸ್ಕೊಂಡು 4 ಜನ ಡಾಕ್ಟರ್ ಪೋಸ್ಟ್ ಮಾರ್ಟಮ್ ಮಾಡಿದ್ವಿ. ಅವರೇ ಸ್ವತಃ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಪೋಸ್ಟ್ ಮಾರ್ಟಮಲ್ಲಿ ಗೊತ್ತಾಯ್ತು. ಅದು ಮಾತ್ರ ಅಲ್ಲ, ನಾಲ್ಗೆನ ಹೊರಗಾಕಿ ಕಚ್ ಹಿಡಿದಿದ್ರು, ತಲೆ ಕೆಳಗಾಕಿ ಜೋತ್ ಹಾಡ್ತಿದ್ರು, ಕೆಳಗ್ ಹೋಗಿತ್ತು, ತುಟಿಯೆಲ್ಲ ನೀಲಿ ಬಣ್ಣಕ್ಕೆ ತಿರುಗಿತ್ತು, ಕುತ್ತಿಗೆಯಲ್ಲಿ ಸೀರೆ ಗಟ್ಟಿಯಾಗಿ ಬಿಗಿದಿತ್ತು. ಅವಳು ಸತ್ ಮೇಲೆ ನೇತ್ ಹಾಕಿದಿದ್ರೆ ನಾನು ಹೇಳಿದ ಲಕ್ಷಣ ಇರ್ತಿರ್ಲಿಲ್ಲ. ಇನ್ನೊಂದು ವಿಷಯ ಅಂದ್ರೆ, ನೇತ್ ಹಾಕೊಂಡಾಗ ಕಾಮನ್ ಆಗಿ ಮೂತ್ರ ವಿಸರ್ಜನೆ ಮಾಡ್ತಾರೆ. ಅವ್ರು ನೇತ್ ಹಾಕೊಂಡಿದ್ ಕೆಳಗೆ ಕಾರ್ಪೆಟಲ್ಲಿ ಯೂರಿನ್ ಪಾಸ್ ಮಾಡಿದ್ರು. ಆತ್ಮಹತ್ಯೆ ಅಲ್ಲದೆ ಬೇರೆ ಯಾವ ಕಾರಣಕ್ಕೂ ಹೀಗಾಗೋದಿಲ್ವಾ? ಜೀವಂತವಾಗಿ ನೇತ್ ಹಾಕ್ಬೇಕು. ಹಾಗೆ ನಡೆದಿದ್ರೆ ಅವ್ರು ಅದನ್ನ ಎದುರಿಸ್ತಿದ್ರು. ಬಾಡಿಲಿ ಬಲವಂತ ಮಾಡಿರೋ ಯಾವ ಲಕ್ಷಣಗಳು ಇರಲಿಲ್ಲ. ಲಾಕ್ ಹಾಕಿರೋ ರೂಮ್ ಒಳಗಡೆ ಹೇಗೆ ಹೋಗಕ್ಕಾಗತ್ತೆ? ಅದು ಅಲ್ಲದೆ ಆ ರೂಮ್ ಒಳಗಡೆ ಯಾವುದೇ ವಸ್ತು ಕಾಣೆ ಆಗಿಲ್ಲ. ಯಾರಿಗೂ ಶಬ್ದ ಕೂಡ ಕೇಳಿಸಿಲ್ಲ. ಸೆಕ್ಷುವಲ್ ಅಟೆಂಪ್ಟ್ ನಡೆದಿರೋ ಲಕ್ಷಣಗಳು ಕಾಣಲಿಲ್ಲ. ಬೇರೆ ಯಾವ ದಾರಿನೂ ಇಲ್ವಾ? ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಲ್ದೆ ಯಾವ ದಾರಿನೂ ಇಲ್ಲ. ಇಟ್ಸ್ ಎ ಕ್ಲಿಯರ್ ಕೇಸ್ ಆಫ್ ಸುಸೈಡ್. ದಾರಿ ಇದ್ರೆ ಯು ಪ್ರೂವ್ ಇಟ್ ಮ್ಯಾನ್. ನಾನು ಚಾಲೆಂಜ್ ಮಾಡ್ತೀನಿ, ನೀವು ಯಾವ ಎಕ್ಸ್ಪರ್ಟ್ ಜೊತೆಗಾದ್ರೂ ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡಿಸಿ. ಇದು ಆತ್ಮಹತ್ಯೆ ಅಲ್ಲ ಅಂತಾದ್ರೆ ನಾನು ಈ ಡಾಕ್ಟರ್ ಕೆಲಸ ಬಿಟ್ಟು ಬೇರೆ ಕೆಲಸ ನೋಡ್ಕೋತೀನಿ. 10-15 ವರ್ಷ ಆಯ್ತು ಮಿಸ್ಟರ್ ಈ ಕೆಲಸ ಶುರು ಮಾಡಿ. ಇಲ್ಲಿವರೆಗೂ 500 ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ. ಇನ್ನೇನಾದ್ರೂ ಹೊಸ್ದಾಗಿ ಕಲ್ಸ್ಕೊಡ್ತೀರಾ ಹೇಗೆ ನನಗೆ? CBI ಅವ್ರನ್ನ ಬಿಟ್ಟು ಈ ಲೋಕದಲ್ಲಿ ಇರೋರೆಲ್ಲ ಮುಟ್ಟಾಳ್ರು ಅನ್ಕೊಂಡಿದ್ದೀರಾ? ಸಾರಿ, ಯು ಆರ್ ಮಿಸ್ಟೇಕನ್. ನಾನು ನಿಮ್ಗೆ ಮೊದಲೇ ಹೇಳಿದ್ದೆ ನಾನು ತರ್ಕ ಮಾಡಕ್ ಬಂದಿಲ್ಲ ಅಂತ. ಒಂದು ಸಾವಿನ ಬಗ್ಗೆ ಅದರಲ್ಲಿರುವಂತ ಡಿಫರೆಂಟ್ ಪಾಸಿಬಿಲಿಟೀಸ್ ಕುರಿತು ಡಿಸ್ಕಸ್ ಮಾಡಕ್ಕೆ ಅಂತ ಬಂದಿದ್ದು. ಸ್ವಾಮಿ, ಈ ಸಲ ಹಳಸ್ನಾಣ್ ಬಿದ್ದಾಗ ಮೊಲ ಸತ್ತಿಲ್ಲ ಅಂತ ಅನ್ಕೊಳ್ಳಿ. ಸರಿ ಬಿಡಿ, ನಾನು ಕೇಳೋದು ನಿಮಗೆ ತಪ್ಪ ಕಾಣಿಸ್ಬೋದು, ಆದರೆ ನನಗೆ ಸಂದೇಹ ಇದೆ. ಒಂದ್ ವೇಳೆ ಅವಳನ್ನ ಕಟ್ಟಿ ಎಳಿಬೇಕಾದ್ರೆ, ಒಂದ್ ವೇಳೆ ಅವಳಿಗೆ ಪ್ರಜ್ಞೆ ಇಲ್ಲದೆ ಇದ್ರೆ ಯಾರೋ ಅವಳನ್ನ ಕೊಲ್ಲೋದಕ್ಕೆ ಪ್ರಯತ್ನ ಮಾಡಿದ್ದಾರೆ.
ಆ ಪ್ರಯತ್ನದಲ್ಲಿ ಅವಳಿಗೆ ಪ್ರಜ್ಞೆ ತಪ್ಪಿದೆ. ಸಾಯಿಸ್ಬೇಕು ಅನ್ಕೊಂಡವರು ಅವಳು ಸತ್ತೋದ್ಲು ಅಂತ ಅನ್ಕೊಂಡು ಆತ್ಮಹತ್ಯೆ ತರ ಕಾಣ್ಲಿ ಅಂತ ಅವಳನ್ನ ನೇಣು ಹಾಕಿದ್ದಾರೆ. ಕಟ್ಟಿ ಆದ್ಮೇಲೆ ಅವಳಿಗೆ ಪ್ರಜ್ಞೆ ಬಂದಿದೆ. ಆಗ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಾಗ ಇದ್ದಂತ ಎಲ್ಲ ಲಕ್ಷಣಗಳು ಇರುತ್ತೆ ಅಲ್ವಾ? ಏನ್ ಡಾಕ್ಟರ್, ಆ ಚಾನ್ಸ್ ಇದೆ ಅಲ್ವಾ? ಏನಂತೀರಾ? ನಡೆದಿರಬಹುದು. ಥ್ಯಾಂಕ್ ಯು. ವಿಕ್ರಮ್, ಸರ್, ಕಮಾನ್. ಎಕ್ಸ್ಕ್ಯೂಸ್ ಮೀ ಡಾಕ್ಟರ್. 501ನೇ ಪೋಸ್ಟ್ ಮಾರ್ಟಮ್ ಮಾಡಬೇಕಾದ್ರಾದ್ರೂ ನೀವು ಗಮನಿಸಬೇಕು ಇದನ್ನ. ಕಮಾನ್. CBI ಅಂತಂದ್ರೆ ಸೆಂಟ್ರಲ್ ಬ್ಯೂರೋ ಆಫ್ ಇಡಿಯಟ್ಸ್ ಅಲ್ಲ ಅಂತ ಮುಂಚೆ ಒಂದ್ಸಲ ಹೇಳಿದ್ದೀನಿ. ನೋಟ್ಗೆ ಪೌಡರ್ ಹಾಕ್ಬಿಟ್ಟು ಫಿಂಗರ್ ಪ್ರಿಂಟ್ಸ್ ಮಾತ್ರ ಕಂಡಿಡಿಯಲ್ಲ, ನಮ್ಗಿನ್ನ ತುಂಬಾ ಗೊತ್ತು ಅಂತ ನೀವೇ ಅದನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ ವಿಕ್ರಮ್. ಎಸ್ ಸರ್, ಸಿ ಯು.